ಹ್ಮ್ ಗರ್ಜಿ ಭಾರಿ ಮಸ್ತಾಗಿತ್ತು ನೋಡ್ಲೆ ನಾಷ್ಟ. ಭಾರಿ ಅಂದ್ರೆ ಭಾರಿ ಮಸ್ತಾಗಿತ್ತು. ಪಡ್ಡದು ಭಾರಿ ಮಸ್ತ್ ಮಾಡಿದ್ದಿ ನೋಡಿ. ಅದಕ್ಕೆ ಒಗ್ಗರ್ನಿ ಹಾಕಿ ಭಾರಿ ರುಚಿಯಾಗಿತ್ತು. ಅಂದಂಗೆ ಈಗೇನು ಪುಟ್ಟಕ್ಕನು ದೀಪಾನು ಹಾಕೋರು ಹೋದ್ರೆ ತಕ್ಕಿನ ಗಂಡ ಬಂದಾನ ಒಂದಿಟ್ಟು ಏನಾರ ಮಾಡಿಕೊಡು ಅಂತ ಹೇಳಿ ಕರೆದಿದ್ಲ ಅಂತೇಳಿ. ಮತ್ತು ಈಗ ಏನು ನಿಂದು ಕೆಲಸ ಆಗೈತಿ, ಎಲ್ಲ ಆಗೈತಿ. ಮತ್ತು ನಾನು ಈಗ ಹೋಳ್ಗಿದ ಹಚ್ಕೊಂಡಿನಿ. ಹೋಳ್ಗೆ ಊಟ ಮಾಡೋನು, ಹೋಳ್ಗೆ ಊಟ ಮಾಡಿಸೋನು ಅಂತ ಅನ್ಕೊಂಡೆ. ಮತ್ತು ಹೋಳ್ಗೆ ಊಟ ಅಂತಂದ್ರೆ ಲೇಟ್ ಆಗ್ತೈತಿ. ಒಂದಿಟ್ಟು ನೀನು ಬಂದು ಕೈ ಗುಡಿದ್ದಿ ಅಂದ್ರೆ ಇಬ್ಬರು ಪಟ ಮಾಡ್ಕೋತಿದ್ದೀವಿ ನೋಡತ್ತಾಗ. ಏನಂತೀ? ಅಯ್ಯ ಪರಕ ಕರಿತೀಯಲ್ಲ ನೀನ ಹೋಗೋಣ ಅಂತ ತಗೋ. ಇನ್ನು ಈಗ ನಾಷ್ಟ ಮಾಡೀವಿ. ಎಷ್ಟು ಗಂಟೆ ಆಗೈತಿ ಈಗ? 10 ಗಂಟೆ ಆಗಿತ್ವ ಈಗ. ತೀರಾ ಇನ್ನು 2 ಗಂಟೆ ಅಲ್ಲ ಊಟ ಮಾಡೋದು. ಮತ್ತೆ ತಗೋ ಹೋಗೋಣ ಅಂತ. ಏನಿಬ್ರು ಸೇರಿದ್ರೆ ಪಟ ಆಗಿ ಹೋಗ್ಬಿಡ್ತೈತೆ ಆ ಕಡೆ. ಹೌದು ಬಿಡು, ಅದೇನೋ ಕರೆ. ಅಂದಂಗೆ ನಮ್ಮ ಪುಟ್ಟಕ್ಕನ ಕಡೆಗೆ ಬಳ್ಳಿ ಇಸ್ಕೊಂಡು ಎಲ್ಲಿದ್ದು ಬಳ್ಳಿ ಹಾಕಿ ಅಲ್ಲ ಭಾರಿ ರುಚಿಗ್ಯಾವಲೆ. ಭಾರಿ ಅಂದ್ರೆ ಭಾರಿ ರುಚಿಗ್ಯಾವ ನೋಡ. ಎಲ್ಲಿ ಅಡಿಕೆ ಹಂಗೆ ತಿನ್ಬೇಕು ಅನ್ಸ್ತಿತ್ವ. ಒಂದು 4 ಎಲ್ಲಿ ಹರ್ಕೊಂಬ ಇವ ಹಂಗೆ ಊಟ ಆದ್ಮೇಲೆ ತಿನ್ನಕ್ಕೆ ಬರ್ತೈತೆ ಅಲ್ಲೇ. ನಾವು ಬೇಕಂದ್ರೆ ತೊಗೊಂಡು ಹೋಗಿ. ನಮ್ಮನೆ ಹಬ್ಬೈತೆ ನೋಡೋದು. ಬೇಕಂದ್ರೆ ತೊಗೊಂಡು ಹೋಗಿ ಎಲ್ಲಿ ಹರ್ಕೊಂಬರ್ತೇನೆ ತಗೋ. ಅಲ್ಲೇ ಹಿತ್ತಲ್ನಾಗ ಗಿಡ ಹಚ್ಚಾಕೆ ಬರ್ತೈತೆ ನಿಮ್ಮ ಹಿತ್ತಲ್ನಾಗ. ಹೌದು, ಹಚ್ಬೇಕಾಗೈತೆ ನೋಡಿ. ನಾನು ತಗ ನಡಿಲಪ್ಪ, ಮತ್ತೆ ಮಾತಾಡ್ಕೊಂಡು ಕುಂತ ಬಿಡ್ತೇವೆ. ಹೋಗಿ ಒಂದಿಟ್ಟು ಅಡುಗೆದಾರ ನೋಡ್ಕೊಳ್ಳೋಣಂತ. ಆಯ್ತು ನಡಿವ ಹಂಗಿದ್ರ. ಇಲ್ಲೇ ಮಾಡೋದು ತಗೊಳ್ಳಿ ಗಿರ್ಜಿ. ಒಳಗಂದ್ರೆ ಮತ್ತೆ ಎಲ್ಲ ಒಗಿ ಎದ್ದು ಬಿಡ್ತೈತೆ. ಸುಮ್ಮನೆ ಈಗ ಏನು ಆ ಹೋಳ್ಗೆ ಅದು ಬೆನ್ಸೋದು ಇರ್ತೈತಲ್ಲ, ಒಗಿ ಯಾಕಂದ್ರೆ ಮತ್ತೆ ಕುಂದ್ರಕ್ಕೆ ಆಗಂಗಿಲ್ಲ ಬಿಡಂಗಿಲ್ಲ. ಇಲ್ಲೇ ಮಾಡ್ಕೊಂಡ್ಬಿಡೋಣಲ್ಲ. ಅಯ್ಯೋ ಪರಕ್ಕ ಇಲ್ಲೇ ಮಾಡೋಣ ತಗೋರಿ. ಒಂದಿಟ್ಟು ಗಾಳ್ಯಾರ ಆಡ್ತೈತಿ, ಒಳಗೆಲ್ಲಿ ಗಾಳ ಆಡ್ತೈತಿ. ಬ್ಯಾಡ ತಗೋ, ಇಲ್ಲೇ ಮಾಡ್ಕೊಂಡ್ಬಿಡೋಣಂತ ರಾಮ. ತೊಗೊಂಬ ಏನೇನೈತಿ ಸಂತಿ ಅದು ಎಲ್ಲ ತೊಗೊಂಬ. ಇಲ್ಲಿ ಪಟ ಬ್ಯಾಳಿ ಅದು ಕುದಿಯಕ್ಕೆ ಹಾಕಿ ಹೂರಣ ಅದು ಮಾಡಿಬಿಡ್ತೇನಂತ. ಆಯ್ತು ತಡಿವ ಹಂಗಿದ್ರ. ಅಯ್ಯ ಪರಕ್ಕ ಇದೇನ ಹೂರಣ ಮಾಡೇ ಬಿಟ್ಟಿಯಲ್ಲ? ಹೂನವ ಹೂರಣನೂ ಮಾಡೇನಿ, ಆಮೇಲೆ ಹಿಟ್ಟನ್ನು ಕಲಿಸಿಟ್ಟೇನೆ ನಾನೆಲ್ಲ. ಇದು ನನ್ನ ಮಗ ಅವನಿಗೆ ಹೋಳ್ಗೆ ಅಂದ್ರೆ ಭಾಳ ಇಷ್ಟ. ಈ ಕೆಲ್ಸಕ್ಕೆ ಹೊಂಟಿದ್ನಲ್ಲ ನನಗೆ, ಮತ್ತು ಹೋಳ್ಗೆ ಮಾಡತ್ತೇನೆ ಅಂದ ತಕ್ಷಣ ಅವನೇನಂದ ಅಂದ್ರೆ ನಿನ್ನೆನೇ ಹೇಳಿದ್ನು ಅವನಿಗೆ, ಹಿಂಗಪ್ಪ ಮತ್ತು ಮನೆಗೆ ಹೊರಗೆಲ್ಲಿ ತಿಂದು ಬರಬೇಡ, ಮನೆಗೆ ಬಾ, ಹಿಂಗೆ ಹೋಳ್ಗೆ ಮಾಡಾಕತ್ತೇನಿ ಅಂತ ಅನ್ಕೊಂಡೆ. ಅಂದ ತಕ್ಷಣ ಹಂಗಿದ್ರೆ ಅವನಿಗೆ ಹೋಳ್ಗೆ ಭಾಳ ಇಷ್ಟ ಅಂತ ಹೇಳಿ, ನೀನು ಒಂದು ಕೆಲಸ ಮಾಡಿದೆ, ನಂಗೆ ನಾಷ್ಟ ಏನು ಮಾಡಕ್ಕೆ ಹೋಗ್ಬೇಡ, ಮುಂಜಾನೆ ಒಂದು 2-3 ಹೋಳ್ಗಿನ ಮಾಡಿಕೊಟ್ಬಿಡು, ಬಿಸಿಯೇವ ತಿಂದು ಹೋಗ್ಬಿಡ್ತೇನೆ, ಮತ್ತು ಮಧ್ಯಾಹ್ನ ಲಘು ಊಟಕ್ಕೆ ಬರ್ತೇನೆ ಅಂತ ಹೇಳೋದ್ನ. ಹಿಂಗಾಗಿ ಹಂಗಿದ್ರೆ ಹುಡುಗ ಉಂಟೈತೆ ತಡಿ ಅಂತೇಳಿ ಮುಂಜಾನೆ 6ಕ್ಕೆ ಎದ್ದಿದ್ನಲ್ಲ, ಪಟ ಹೂರಣ ಗಿಣ ಎಲ್ಲ ಮಾಡಿ ಎಲ್ಲ ಕಲಿಸಿ ಇಟ್ಬಿಟ್ಟಿದ್ನೆ. ಅವ್ರು ಹೋಗೋ ಟೈಮ್ನಾಗ ಒಂದು 3 ಹೋಳ್ಗೆ ಮಾಡಿಕೊಟ್ಟಿದ್ನೆ. ತಿಂದು ಹೋಗಿತ್ತು ಪಾಪ ಹುಡುಗ. ಕೆಲ್ಸಕ್ಕೆ ಈಗ ಬರ್ತೀನಿ ಅಂತಂದಾನ. ಗನ ಇಷ್ಟನವ ನನ್ನ ಮಗಗೆ ಹೋಳ್ಗೆ ಅಂದ್ರೆ ಪಂಚ ಪ್ರಾಣ ನೋಡು. ಹೌದೇನ ಪರಕ್ಕ? ಅಯ್ಯೋ ಹೋಳ್ಗೆ ಅಂದರೆ ಯಾರಿಗಿಷ್ಟ ಹೇಳ, ಇಷ್ಟ ಇಲ್ಲ ಹೇಳ. ಅದ್ರಾಗೂ ನೀನಂತೂ ಒಂದೊಂದು ಹೋಳ್ಗಿನ ಇಂತಿಂತ ದೊಡ್ಡ ಮಾಡ್ತಿ ತೆಳ್ಳಗ. ಎಷ್ಟು ತಿಂದರೂ ತಿನ್ಬೇಕಂತನ ಅನಿಸ್ತೈತೆ ನೋಡು. ಇದೇ ಹಿಟ್ಟು ಆಮೇಲೆ ಹೂರ್ಣ ಈ ಕಡೆ ಸೈಡಿಗೆನೆ ತೆಗೆದಿಟ್ಕೊಂಡ್ಬಿಡತ್ತಾಗ. ಈಗ ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡ್ತೇನೆ. ಬದ್ನಿಕಾಯಿ ಹಸಿಮೆಣ್ಸಿನ್ಕಾಯಿ ಅದು ಹಾಕಿ ಮಾಡ್ತೇನೆ, ಮಸ್ತ್ ಆಗ್ತೈತಿ ಹೋಳ್ಗೆ ಒಳಗದು. ಅದಾದಮೇಲೆ ಒಂದಿಟ್ಟು ಕಟ್ಟಿಂಗ್ ಸಾರು ಮಾಡಿಬಿಡೋಣಂತ. ಕಟ್ಟಿಂಗ್ ಸಾರು ಮಾಡಿ ಆದಮೇಲೆ ಒಂದಿಟ್ಟು ಬಜ್ಜಿ ಅದು ಮಾಡ್ತೇನೆ. ಮತ್ತು ತೀರಾ ಹೋಳ್ಗೆ ಅಂದರೆ ಬರೀ ಹೋಳ್ಗೆ ಅನ್ನ ಸಾರು ಏನು ಹಾಕೋದಕ್ಕಿಗೆ, ಅದಕ್ಕೆ ಒಂದಿಟ್ಟು ಇದು ಬಜ್ಜಿ ಗಿಜ್ಜಿ ಎಲ್ಲ ಮಾಡೋಣಂತ. ಆಮೇಲೆ ನಿನ್ನೆ ಖಾರ ಅರ್ದಿಟ್ಟೇನಂತ, ಕೆಂಪು ಖಾರ. ಆಮೇಲೆ ರೊಟ್ಟಿ ಅದು ಅದಾವೆ, ಮಸ್ತಂಗೆ ಬೆಣ್ಣೆ ಐತಿ, ಹಚ್ಕೊಂಡು ತಿನ್ನಕ್ಕೆ ಬರ್ತೈತೆ. ಹೌದಿಲ್ಲ? ಭರ್ಜರಿ ಅಡುಗೆ ಆಗ್ತೈತೆ ಬಿಡ ಹಂಗಿದ್ರೆ ಇವತ್ತು. ಹೂನವ. ಮತ್ತು ಪುಟ್ಟಕ್ಕ ಪಾಪ ಏನೋ ಒಂದಿರಲಿ, ಒಂದು ಅವಲಕ್ಕಿ ಇರಲಿ, ಒಂದು ಚಹಾ ಇರಲಿ, ಲಘು ಮಾಡಿಬಿಟ್ಟು ಕುಡಿಯಂಗಿಲ್ಲ. ಮತ್ತೀಗ ಅವ್ರ ಮನ್ಯಾಗ ಮಂದಿ ಬಂದಾರಂದ್ರೆ ಮತ್ತೀಗ ನಾವು ಹಂಗೆ ಹಚ್ಕೊಂಡು ಹೋಗ್ಬೇಕಲ್ಲೇನೆ. ಅದೇನೋ ಕರೆ ಬಿಡ ಪಾರಕ್ಕ. ತಗೋರುವ ಪಟ್ ಕೊಯ್ದು ಕೊಟ್ಟಿ ಅಂತೇಳಿ ಲಘು ಎಲ್ಲ ಮಾಡಿಕೊಂಡೆ. ನೀನು ಈ ಕಡೆ ಬಂದುಬಿಡ್ಲಿ ಗಿರ್ಜಿ. ನಿನ್ಗೆ ಇದು ಏನವ ಅದು ಒಗಿ ಬಡಿತೈತೆ ನೋಡಂಗೆ. ಒಬ್ರು ಕೊಯ್ದು ಕೊಟ್ಟರೆ ಒಬ್ರು ಒಗ್ಗರಣೆ ಹಾಕಿದ್ರೆ ಎಷ್ಟೊತ್ತಾಗ್ತೈತೆ ಬಿಡೆ ವಾತಾಗ. ಸಾರಿಂದೂ ಎಲ್ಲ ರುಬ್ಬಿಟ್ಟೇನಿ, ನೀ ಬರೀ ಒಗ್ಗರಣೆ ಒಂದು ಕೊಡೋದು ನೋಡು. ನಿನ್ನ ಕೈಯಂದು ಸಾರು ಅಂದ್ರೆ ಮಸ್ತ್ ಆಗ್ತೈತೆ ನೋಡು. ಅದು ಏನೇನೋ ಪುಟ್ಟಕ್ಕನ ಕೈಯಂದು ನಿನ್ನ ಕೈಯಂದು ಹೋಳ್ಗೆ ಸಾರು ಅಂದ್ರೆ ಭಾಳ ಇಷ್ಟವ ನನಗೆ. ಒಂದು ಗ್ಲಾಸ್ ಮತ್ತು ಮನೆಗೆ ಹೋಗೋ ಕೂಡ ನೀ ಸಾರು ಜಾಸ್ತಿ ಮಾಡಿ ನೋಡು. ಹೌದನ? ಮಾಡ್ತೇನೆ ಬಾಲೆ, ಜಾಸ್ತಿನೇ ಮಾಡ್ತೇನಂತ. ರಾತ್ರಿಗೆ ಆಗೋಂಗೆ ಮಾಡಿಬಿಡ್ತೇನೆ, ನೀವು ಒಯ್ದು ಬಿಡಂತ್ರಂತೆ. ಅದಕ್ಕೆ ಹೋಳ್ಗಿಗೂ ಜಾಸ್ತಿ ಹಾಕೇನೆ ನಾನು. ಚಲೋ ಆಗ್ಬಿಡವ ಹಂಗಿದ್ರೆ. ಆತು ಪಲ್ಯದ ಇದನ್ನ ಇಳಿಸಿ ಸಾರದ್ದು ಒಗ್ಗರಣೆ ಕೊಟ್ಬಿಡ್ತೇನೆ ತಡಿ. ಮಾಡಂಗ ಮಾಡಿ. ಹಾ ಎಷ್ಟು ಮಸ್ತ್ ವಾಸನೆ ಬರತೈತಲ್ಲೇ ಗಿರ್ಜಕ್ಕ. ಭಾರಿ ಅಂದ್ರೆ ಭಾರಿ ವಾಸನೆ ಬರತೈತೆ ಬಿಡುವ. ಬಾಯಿ ನೀರು ಬರಕತ್ತೈತೆ ನೋಡಿ ಈಗ.
ಹೂನ್ಲೆ ಇದು ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋಕ್ಕಿಂತ ಖಾರದ ಪುಡಿ ಹಾಕಿ ಮಾಡೋದು ಭಾರಿ ಅಂದ್ರೆ ಭಾರಿ ರುಚಿ ಆಗ್ತೈತೆ ನೋಡು. ಹೌದು. ಅಲ್ಲ ಒಂದು ಮಾತವ್ರಿಗೆ ಫೋನ್ ಅವ್ರು ಮಾಡ್ಬೇಕಿಲ್ಲ, ಬರ್ತಾರ ಏನು ಮಾಡ್ತಾರ? ಇರ್ಲಿ ಬಿಡ್ಲಿ, ಮತ್ತೇನು ಬರ್ತಾರ, ಏನು ರೆಸ್ಟ್ ಮಾಡ್ತಿರ್ತಾಳೆ ಏನಾಕಿ ದೀಪಾ ಬೇಕಿ. ಮತ್ತು ಇದು ಗೌಡ್ರೂ ಬಂದಿದ್ರಲ್ಲ, ಮತ್ತು ಪಾಪ ಅವ್ರಿಗೆ ಅಡುಗೆ ಪಡುಗೆ ಮಾಡಿ ಕೊಡ್ತಿರ್ತಾರ. ಅದ ನಾಷ್ಟ ಮಾಡಂದೀನಿ, ಏನಾರು ಒಂದಿಟ್ಟು ಮಾಡಿ ಕೊಡು ಅಂತಂದೀನಿ. ಅದಷ್ಟು ಮಾಡಿಕೊಡ್ತೀನಿ ಅಂತಂದಾಳೆ. ಏನಾರು ಅವಲಕ್ಕಿಗೆ ಏನಾರು ಮಾಡಿಕೊಡ್ತೀನಿ ಅಂದಾಳೆ. ಮತ್ತು ನಿನ್ನೆನೂ ಶಕ್ತಿನೂ ರೊಟ್ಟಿ ಪಟ್ಟಿ ಅದೆಲ್ಲ ಇದ್ದು ಅಂತಂದಾಳೆ. ಚಟ್ನಿ ಅದು ಐತಿ ಅಂತಂದಾಳೆ, ಹಸಿ ಚಟ್ನಿ ಅದು. ಅದನ್ನ ಉಣ್ತಾರೆ. ಆಮೇಲೆ ಬೇಕಿದ್ರೆ ಇಲ್ಲೇ ಕರೆಯಾಕೆ ಬರ್ತೈತಿ, ನಮ್ಮ ಮನೆಯವ್ರಿಗೆ ಹೇಳ್ತೇನೆ, ಕರೀತಾರೆ ನಿಮ್ಮ ಮನೆಯವ್ರಿಗೆ, ಅವ್ರಿಗೆ ಕರೆದು ಅವರು ಊಟ ಮಾಡ್ತಾರೆ ಇಲ್ಲೇ. ಆಯ್ತು ತಗೋವ ಪರಕ್ಕ, ಹಂಗಿದ್ರೆ ಮನೆಗೆ ಏನು ಇವತ್ತು ಅಲ್ಲಿನ ಹಚ್ಚಂಗಿಲ್ಲ ನಾನು. ಇರಲಿ ಬಿಡು, ಇಲ್ಲೇ ಊಟ ಮಾಡಂತಿ, ರಾತ್ರಿಗಿನೂ ಒಂದಿಟ್ಟು ಕೊಡ್ತೇನಂತ. ಮತ್ತೇನು ಹೋಗಿ ಅಡುಗೆ ಮಾಡ್ಕೊತಿದ್ದಿ? ಇರಲಿ ಬಿಡವ, ಇಲ್ಲಾಂದ್ರೆ ಮತ್ತೇನು ಅವ್ರಿಗೆ ಕರಿತೇನಂತೀವಿ, ಮತ್ತು ಸುಮ್ಮನೆ ಮನೆಗೆ ಇದು ಹಂಗೆ ಹೋಗ್ಬಿಡ್ತೇನೆ. ಮತ್ತೇನು ಕೊಟ್ಟು ಕಳಿಸ್ತೀವಿ? ಮನೆಗೆ ಹೋಗಿ ಒಂದಿಟ್ಟು ಏನಾರ ಅನ್ನ ಸಾರಿಗಿನ ಏನಾರು ಮಾಡ್ಕೋತೇನೆ ರಾತ್ರಿಗೆ. ಈ ಬೇಡವಾ, ಇಷ್ಟು ಥರ ಅಡುಗೆ ಮಾಡೈತಿ, ತೀರಾ ಭಾಳ ತಿನ್ನಂಗಿಲ್ಲ ಬಿಡಂಗಿಲ್ಲ, ಉಳಿತೈತಂತ ತಗೋ. ಮತ್ತು ಜಾಸ್ತಿ ಇಷ್ಟು ದೊಡ್ಡ ಡಬ್ರ್ಯಾಗ ಮಾಡೀನಿ, ಎಲ್ಲಿ ಎಲ್ಲ ಸುಮ್ಮನೆ ಇಟ್ಟು ತಡ್ಸೋಕ್ಕಿಂತ ಅದ ಉಂಡು ಖಾಲಿ ಮಾಡಿದ್ರೆ ಸುಖ ಅಲ್ಲೇನೆ. ಆಯ್ತು ತಗೋರವ, ಹಂಗಿದ್ರೆ ತಗೋವ. ಮಾತಾಡ್ಕೊಂತ ಸಾರನು ಆಯ್ತು ನೋಡು. ಆ ಬಜ್ಜಿದೊಂದು ಇದನ್ನು ಕಲಿಸಿಟ್ಟಿದ್ನಿ, ಉಳ್ಳಾಗಡ್ಡಿ ಅದು ಕೊಯ್ದು ಕೊಟ್ಟಿದ್ಯಲ್ಲ, ಅದನ್ನೊಂದಿಷ್ಟು ಪಟ ಬಜ್ಜಿ ಮಾಡೋ ತೆಗೆದು ಲಾಸ್ಟಿಗೆ ಹೋಗಿ ಮಾಡೋಣಂತೆ. ಆಯ್ತು ತಗೋ ಹಂಗಿದ್ರೆ. ಆಹಾ, ಏನು ಪರಕ್ಕ ಏನೇನು ಹಾಕ್ತೀವ ಇದಕ್ಕೆ? ಉಳ್ಳಾಗಡ್ಡಿ ಬಜ್ಜಿಗೆ ಖಾಂಡ ಬಜ್ಜಿ ಮಸ್ತಾಗ ನೋಡ. ಈ ಹೋಟೆಲ್ನಾಗೆಲ್ಲ ಡಬ್ಬಿ ಅಂಗಡಿಯಾಗದು ಮಾಡ್ತಿರ್ತಾರಲ್ಲ, ಅವಾಗ ಮಾಡುವಾಗ ಗಮ್ಮಂತ ವಾಸನೆ ಬರ್ತೈತೆ ನೋಡು. ಹಂಗತಿ ಬರಕತ್ತೈತೆ ನೋಡು. ತಡಿವಾ ತಿಂತೇನೊಂದು. ಭಾರಿ ರುಚಿ ಅದಾವ ನೋಡು, ಸೇಮ್ ಹೋಟೆಲ್ನಾಗ ಆದಂಗೆ ಆಗ್ಯಾವ ನೋಡು. ಹೌದಾ? ಭಾರಿ ರುಚಿ ಆಗ್ತಾವಲ್ಲಿ ಅವ. ಒಂದಿಟ್ಟು ಇದನ್ನು ಹಾಕ್ಬೇಕು ನೋಡು, ಸಬ್ಬಸ್ಗಿ, ಕ್ಯಾಬೇಜ್ ಇಂಥದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಹೊರಗೆ ಮತ್ತು ಹೋಟೆಲ್ನಾಗ ಹಂಗೆ ಮಾಡ್ತಾರೆ. ಅವತ್ತೊಮ್ಮೆ ನೋಡಿದ್ನವ, ತಿಂದಿದ್ದೆ ನಾನು. ಇವ್ರದ್ದು ಫ್ಲೇವರ ಬೇರೆ ಬರ್ತೈತಲ್ಲ ಅಂಥೇಳಿ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿದ್ದೆ ನೋಡು, ಸೇಮ್ ಹಂಗಾಗಿತ್ತು ನೋಡು. ಭಾರಿ ರುಚಿ ಆಗ್ತಾವ. ಬರೇ ಬಾಯಿಲೆ ತಿಂದನ ಖಾಲಿ ಮಾಡ್ಬೇಕಂತ ಮತ್ತೆ. ತಿನ್ಲಿಯಪ್ಪ ತಿನ್ನೆ. ಮಳೆ ಬರ್ತಿರ್ಬೇಕಂತ, ಮಳೆ ಬರುವಾಗಿಂತ ಬಿಸಿ ಬಿಸಿ ಬಜ್ಜಿ, ಚಹಾ, ಗ್ಲಾಸ್ ತುಂಬ ಚಹಾ ಇಟ್ಕೊಂಡು ಕುಂತು ಕುಡಿದ್ನಂದ್ರೆ ಎಷ್ಟು ತಿಂದರೂ ಸಾಕಾಗಲ್ಲ ನೋಡ ಪರಕ್ಕ. ಹೌದ್ಲಿಪ್ಪ, ಹಂಗೆ ಆಗ್ತೈತಿ. ಆತು ನೋಡ, ಇದೊಂದಿಷ್ಟು ಲಾಸ್ಟ್ ಆತಂದ್ರೆ ಹೋಳಿಗೆದೊಂದು ಆತಂದ್ರೆ ಹಾಗೆ ಹೋಗ್ತೈತಿ ನೋಡುವ. ಅಂದ್ರೂ ಪಟ ಹಾಕ್ಬಿಡ. ದೇವ್ರೆ ನಡ ಓದು ನೋಡವ ಗಿರ್ಜಿ, ಇಷ್ಟ ಮಟ್ಟ ಕುಂತು ಮಾಡಿ ನಡ ಎಲ್ಲ ಓದು ನೋಡು. ಇನ್ನೊಂದು 10 ಆಗ್ಬೋದು ಇಷ್ಟಿಟ್ಟೊಳಗೆ. ಆತಂದ್ರೆ ತೆಗೆದು ಬಿಡೋಣ ಇದು, ಸಾಕಾಗ್ಬಿಡುತ್ತೆ ನೋಡು. ಕಡೆ ಅದ್ರ ಮಸ್ತಾಗ್ಯಾವ ಪರಕ್ಕ, ಭಾರಿ ಆಗ್ಯಾವ ನೋಡು. ಅದ್ರಾಗ ಬೇರೆ ಎಣ್ಣೆ ಹೆಚ್ಚಿ ಜಾಸ್ತಿನ ಹಾಕಿ ಮಾಡಾಕತ್ತಿದ್ದಿ. ಭಾರಿ ಅಂದ್ರೆ ಭಾರಿ ಆಗ್ಯಾವ ನೋಡು. ಅಯ್ಯೋ, ಎಣ್ಣೆ ಅಂದಮೇಲೆ ನೆನಪಾತ್ಲೆ, ಹಾಕೊಂಡು ತಿನ್ನಕ್ಕೆ ತುಪ್ಪ ಒಂದು ತೆಗೆದಿಟ್ಟಿನಿ ತಡಿವ. ಮೊನ್ನೆ ತುಪ್ಪ ಕಾಸಿದ್ದೆ, ಅದನ್ನೊಂದು ತೆಗೆದು ಇಟ್ಬಿಡ್ತಾನೆ ತಡಿ, ಮತ್ತು ಉಣ್ಣೋವಾಗ ನೆನಪಾಗಂಗಿಲ್ಲ ಬಿಡಂಗಿಲ್ಲ ಆ ಕಡೆ. ಏನು ಪರಕ್ಕ, ತುಪ್ಪ ಇಲ್ಲಿ ತಂದಿಟ್ಟಿದ್ದಿ, ಮುಗಿ ಬಿಡಾಕತ್ತೈತೆ ನೋಡು ವಾಸನಿನ. ಮನ್ಯಾಗ ಕಾಸಿದ್ದೀಯನ? ಪ್ರತಿ ಸರ್ತಿ ಮನ್ಯಾಗ ಅಲ್ಲೇ ನಾ ಕಾಸೋದೆ, ಗಿಣ್ಣ ತೆಗೆದೆ ಮನ್ಯಾಗ ಕಾಸೋದೆ. ಮಸ್ತಾಗಿರ್ತೈತೆ ನೋಡು. ಬೇಕಂದ್ರೆ ಒಯ್ಲೆ ಒಂದು ಗ್ಲಾಸ್? ಹಂಗೆ ಏನು ಒಯ್ಯೋದು ತಗೋರವ, ರೊಕ್ಕ ಕೊಟ್ಟ ಒಯ್ತೀನಂತೊಮ್ಮೆ. ಅಯ್ಯವ ನೀನು ರೊಕ್ಕ ಯಾರಿಗೆ ಬೇಕಾಗೈತೆ ತಾಯಿ? ಐತೆ ನೋಡವ, ಎಷ್ಟು ಒಂದು ಡಬ್ಬಿ ಬೇಕಾ ಏನೋ ಒಯ್ಯತ್ತಾಗ. ಯಾರು ನಮ್ಮ ಮನ್ಯಾಗಾರ ಯಾರಷ್ಟು ತಿಂತಾರಲೆ, ತೊಗೊಂಡು ಹೋಗು. ಏನು ತೀರಾ ಗೆಳತಾರ ರೊಕ್ಕ ಕೊಟ್ಟು ಮಾರೋಕೊಂಡು ತಿನ್ನೋದು ಏನೈತಿ? ದೊಡ್ಡ ಮನ್ಸವ ಪರಕ್ಕ, ಭಾಳ ದೊಡ್ಡ ಮನ್ಸವ ನಿಂದ. ಹಂಗಲ್ಲ ಮತ್ತು ಗೆಳತಾರ ಅಂದ್ರೆ ಬರೀ ಹೆಸರಿಗೆ ಇರಬಾರ್ದು, ಕಷ್ಟ ಸುಖಕ್ಕೂ ಆಗ್ಬೇಕಲೇ. ಇರಲಿ ತಗೋ, ನೀವು ಹೋಗೋವಾಗ ಒಯ್ಯಿ. ಒಂದು KG ಅಷ್ಟು ಒಯ್ಯಿ, ಸಾಕಾಗ್ತೈತಲ್ಲ ನಿನಗೆ. 1 kg ಭಾಳ ಆಗ್ಲಿಲ್ಲೇನು? ರಗಡೈತು ಏನು ಹಂಗೆ. ನಾನು ವಾರದಾಗ 2-3 ಸರ್ತಿ ತುಪ್ಪ ಕಾಸ್ಕೊತಾನೆ ಇರ್ತೇನೆ ಹಂಗೆ. ಈಗ ಪಂಚಮಿ ಅದು ಬಂತಲ್ಲ, ಉಂಡಿ ಪಂಡಿ ಕಟ್ಟಾಕ್ಬೇಕಾಗ್ತೈತೆ ತಗೋ ಒಯ್ಯಿ ನೀನು. ಸರಿ ತಗೋ ಹಂಗಿದ್ರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಿಗ್ತೇನೆ ರೀ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.